ಆದ್ರೂ ಬೇವರ್ಸಿಗಳು ಆ ಮಗು ಸಾಯಿಸಿದ್ದು ಕೇಳಿ ಹೊಟ್ಟೆನೇ ಉರ್ದೋಯ್ತು ಸರ್. ಹೆಣ್ಣಿನ ಜೀವಕ್ಕೆ ಅವಮಾನ ಈ ಬೇವರ್ಸಿಗಳಿಂದ. ಆದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾರಿಗೂ ಎದುರುಬೇಡಿ ಸರ್, ಯಾರಿಗೂ ಎದುರುಬೇಡಿ. ಪ್ರಪಂಚದಲ್ಲಿ ಯಾರು ಬೇವರ್ಸಿಗಳು ರಾಜಕೀಯದವ್ರಿಗೂ ಎದುರುಬೇಡಿ. ಆ ತರದವ್ರು ಅವ್ರಿಗೂ ಏನು ಮಾಡಕ್ಕೆ ಯೋಗ್ಯತೆಗಳಿಲ್ಲ. ಆದ್ರೆ ನೀವು ಮಾಡ್ತಾ ಇದ್ದೀರಾ, ಮಾಡಿಸ್ಕೊಂಡು ಎಲ್ಲಾ ತಾಯಿದಿರ ಆಶೀರ್ವಾದನೂ ಇರುತ್ತೆ. ಗಂಡ್ ಮಕ್ಳು ಎತ್ತಿರೋರು ಯಾರು ನೆಮ್ಮದಿಯಾಗಿರಲ್ಲ. ದೇವ್ರು ನಿಜವಾಗ್ಲೂ ನಿಮ್ಗೆ ಆಯಸ್ಸು ಆರೋಗ್ಯ ಬೇಕಾದ್ರೆ ನನ್ನ ಆಯಸ್ಸು ನಿಮ್ಗೆ ಕೊಟ್ಬಿಟ್ಟು ಮಾತ್ರ ನಿಮ್ ತಾಯಿ ಅದೃಷ್ಟವಂತರು. ಅವ್ರು ಖಾಲಿ ಬೀಳ್ಬೇಕು. ನಿಜವಾಗ್ಲೂ ನಿಮ್ ತಂದೆ ತಾಯಿ ಪುಣ್ಯ ಮಾಡಿರೋರು ಸರ್. ಏನೇ ಇದ್ರೂ ಫೋನ್ ಮಾಡಿ ಮಾ. ಖಂಡಿತ ಸರ್, ಖಂಡಿತ. ಹಲೋ ಹಲೋ ಹೇಳಿ. ಹಾ ಸರ್, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದೀರಾ ಸರ್. ನೀವು ಮಾತ್ರ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದೀರಾ. ಆದ್ರೂ ಬೇವರ್ಸಿಗಳು ಆ ಮಗು ಸಾಯಿಸಿದ್ದು ಕೇಳಿ ಹೊಟ್ಟೆನೇ ಉರ್ದೋಯ್ತು ಸರ್. ಇಲ್ಲಿ ಎಂತ ಬೇವರ್ಸಿಗಳು ಇರ್ತಾರೆ ಸರ್ ಇವರೆಲ್ಲಾರು. ಹೆಣ್ಣಿನ ಜೀವಕ್ಕೆ ಅವಮಾನ, ಹೆಣ್ಣಿನ ಜೀವಕ್ಕೆ ಅವಮಾನ ಈ ಬೇವರ್ಸಿಗಳಿಂದವ. ತುಂಬಾ ಚೆನ್ನಾಗ್ ಮಾಡ್ತಾ ಇದೀರ ಸರ್. ಮಾತ್ರ ನನಗ್ ಸಖತ್ ಇಷ್ಟ ಆಗೋಯ್ತು ಸರ್. ಅಲ್ಲ, ಇಂತ ಪ್ರಪಂಚದಲ್ಲಿ ತಾಯಿ ಸ್ಥಾನಕ್ಕೆ ಇದಿಲ್ಲ, ಮರ್ಯಾದೆ ಇಲ್ದಂಗ ಹೋಗ್ಬಿಟ್ಟೈತಲ್ಲ ಸರ್. ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಹುಟ್ಟಿದ್ದು ಮಕ್ಕಳನ್ನೇ ಸಾಯ್ತಾರಲ್ಲ ಇವ್ರು. ಎಂತ ಬೇವರ್ಸಿಗಳು ಸರ್ ಇವ್ರು. ಅಪ್ಪ ನೋಡ್ತಾ ಇದ್ರೆ ಸರ್ ತುಂಬಾ ಖುಷಿ ಆಯ್ತು ಸರ್ ನೀವು ಮಾಡಿ ಮಾತ್ರ. ತುಂಬಾ ಖುಷಿ ಆಯ್ತು ನನಗಂತೂ. ನಿಜವಾಗ್ಲೂ ನಾನು ಅವತ್ತಿಂದ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆಗ್ಲಿಲ್ಲ. ಇವತ್ತು ನನ್ ಮನ್ಸು ತಡಿಲಿಲ್ಲ ಮಾಡ್ಬೇಕು ಅಂತ ಹೇಳೋದಕ್ಕೆ. ತುಂಬಾ 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 ಧನ್ಯವಾದಗಳು ಸರ್ ನೀವು ಮಾಡಿರೋದಕ್ಕೆ. ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಎಷ್ಟು ನೋವನ್ ಬಗ್ಸಿದಾರೆ ಹೇಳ್ಕಂದಲ್ಲೇ ಆ ಮಕ್ಳುಗಳು. ಆ ನೋವೆಲ್ಲ ಅವ್ರಿಗೇನು ಅನ್ಸೋದೇ ಇಲ್ವಾ ಸರ್ ಅವ್ರಿಗೆ? ಅಪ್ಪ ದೇವ್ರೆ. ಆದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರ. ಯಾರಿಗೂ ಎದುರುಬೇಡಿ ಸರ್, ಯಾರಿಗೂ ಎದುರುಬೇಡಿ. ಪ್ರಪಂಚದಲ್ಲಿ ಯಾರು ಬೇವರ್ಸಿಗಳು ರಾಜಕೀಯದವ್ರಿಗೂ ಎದುರುಬೇಡಿ. ಆ ತರದವ್ರು ಅವ್ರಿಗೂ ಏನು ಮಾಡಕ್ಕೆ ಯೋಗ್ಯತೆಗಳಿಲ್ಲ. ಆದ್ರೆ ನೀವು ಮಾಡ್ತಾ ಇದ್ದೀರಾ, ಮಾಡಿಸ್ತಾರೆ. ನಿಮ್ಗೆ ಎಲ್ಲಾರ ಆಶೀರ್ವಾದನೂ ಇರುತ್ತೆ, ಎಲ್ಲಾ ತಾಯಿದಿರ ಆಶೀರ್ವಾದನೂ ಇರುತ್ತೆ. ಗಂಡ್ ಮಕ್ಳು ಎತ್ತಿರೋರು ಯಾರು ನೆಮ್ಮದಿಯಾಗಿರಲ್ಲ. ಆದ್ರೆ ಎಲ್ಲಾರ್ದು ಆಶೀರ್ವಾದ ಇರುತ್ತೆ ಸರ್. ಎಲ್ಲಾರ ಆಶೀರ್ವಾದ ನಿಮ್ಗೆ. ದೇವ್ರ ಆಯಸ್ಸು ಆರೋಗ್ಯ ಚೆನ್ನಾಗ್ ಕೊಡ್ಲಿ ನಿಮ್ಗೆ. ದೇವ್ರು ನಿಜವಾಗ್ಲೂ ನಿಮ್ಗೆ ಆಯಸ್ಸು ಆರೋಗ್ಯ ಬೇಕಾದ್ರೆ ನನ್ನ ಆಯಸ್ಸು ನಿಮ್ಗೆ ಕೊಟ್ಬಿಡ್ಲಿ. ನಿಜವಾಗ್ಲೂ ಎಷ್ಟು ಜನಕ್ಕೆ ಹೆಲ್ಪ್ ಆಯ್ತೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಜನಕ್ಕೆ ಹೆಲ್ಪ್ ಆಯ್ತೈತೆ ಸರ್. ಗಂಡ್ ಮಕ್ಳು ಎತ್ತಿರೋರು ಯಾರು ನೆಮ್ಮದಿಯಾಗಿಲ್ಲ ಸರ್, ಯಾರು ನೆಮ್ಮದಿಯಾಗಿರಲ್ಲ. ಆದ್ರೂ ನಿಮ್ಗೆ ದೇವ್ರು ಆಯಸ್ಸು ಆರೋಗ್ಯ ಕೊಡ್ಬೇಕು. ನಾನು ಅದನ್ನೇ ಕೇಳ್ಕೊಳ್ಳೋದು. ದಿವಸ ಎದ್ರೆ ಬಿದ್ರೆ ನಿಮ್ಮಂತವ್ರಿಗೆ ಚೆನ್ನಾಗಿಟ್ಟಿರ್ಬೇಕು. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಆಶೀರ್ವಾದ ಇರ್ಲಿ. ತಾಯಿ ಮಾತ್ರ, ನಿಮ್ ತಾಯಿ ಅದೃಷ್ಟವಂತರು. ಅವ್ರು ಖಾಲಿ ಬೀಳ್ಬೇಕು. ನಿಜವಾಗ್ಲೂ ನಿಮ್ಮಂತ ಮಗನಿತ್ತವ್ರಲ್ವಾ, ಅವ್ರಿಗೆ ಖಾಲಿ ಬೀಳ್ಬೇಕು. ನಿಮ್ ತಂದೆ ತಾಯಿ ಪುಣ್ಯ ಮಾಡಿರೋರು ಸರ್. ನನ್ ಕೈಲಿ ಇಷ್ಟೇ ಹೇಳಕ್ಕಾಗದು ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಮ್ಮ? ನಾವು ಚಿಕ್ಕಸಂದ್ರ ಸರ್, ಚಿಕ್ಕಸಂದ್ರದಿಂದ ಮಾತಾಡ್ತಾ ಇದೀವಿ. ತುಂಬಾ ಧನ್ಯವಾದಗಳು ಸರ್. ಎಷ್ಟು ತಾಯಿದಿರಿಗೆ ಹೆಲ್ಪ್ ಆಗುತ್ತೆ ಗೊತ್ತಾ? ಎಷ್ಟು ಗಂಡ್ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಗೊತ್ತಾ ಈ ತರ ಮಾಡಿರೋದು ನೀವು? ಪ್ರಪಂಚದಲ್ಲಿ ಯಾರು ಮಾಡಿರ್ಲಿಲ್ಲ, ನೀವು ಮಾಡ್ತಾ ಇದ್ದೀರಾ. ನಿಮ್ ದೇವ್ರು ಮಂಜುನಾಥ ಸ್ವಾಮಿ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನನ್ಗೆ ಇಷ್ಟೇ. ನನ್ಗೇನು ಮಾತಾಡಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಗಂಡ್ ಮಕ್ಳು ಎತ್ತಿರೋರು ಯಾರು ನೆಮ್ಮದಿಯಾಗಿಲ್ಲ ಸರ್, ಯಾರು ನೆಮ್ಮದಿಯಾಗಿಲ್ಲ. ಗಂಡ್ ಮಕ್ಳು ಎತ್ತಿರೋರು ಮಾತ್ರ ನೆಮ್ಮದಿಯಾಗಿರ್ತೀವಿ ಅನ್ನೋದು ಸುಳ್ಳು. ಅದು ಯಾರಾದ್ರೂ ಹೇಳ್ಕೋಬೇಕು ಅಂದ್ರೆ ಸುಮ್ನೆ ಪ್ರಪಂಚ ನೋಡ್ಲಿ ಅಂತ ಹೇಳ್ಕೊತಾರೆ ಅಷ್ಟೇ. ಇರ್ಲಿ ಮಾ, ದೇವರೊಂದು ದಾರಿ ಕೊಟ್ಟಿದ್ದಾನೆ. ಅದಕ್ಕೆ ನಿಮ್ಮಂತರ ಆಶೀರ್ವಾದ ದೇವರ ಕರುಣೆಯಿಂದ ನಡ್ಸ್ಕೊಂಡು ಹೋಗ್ತಾರೆ. ಸರ್ ಖಂಡಿತಮ್ಮ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಥ್ಯಾಂಕ್ ಯು ಮಾ. ಏನೇ ಇದ್ರೂ ಫೋನ್ ಮಾಡಿ ಮಾ. ಖಂಡಿತ ಸರ್, ಖಂಡಿತ ಖಂಡಿತ ಮಾಡ್ತೀನಿ ಸರ್. ನಿಮ್ಗೆ ದೇವ್ರ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಿ. ನಿಮ್ ಮಕ್ಳು ಮರಿ ನೀವು ಎಲ್ಲಾ ಚೆನ್ನಾಗಿರ್ಬೇಕು. ನಿಜವಾಗ್ಲೂ ಯಾರಿಗೂ ಮಾತ್ರ ಎದ್ರಕೋಬೇಡಿ ಸರ್, ಯಾರಿಗೂ ಎದ್ರಕೋಬೇಡಿ. ಬೇವರ್ಸಿಗಳು ನಮ್ಮಿಂದ ಎಷ್ಟೋ ಜನ ಇರ್ತಾರೆ, ಆದ್ರೂ ಎದ್ರಬಾರ್ದು. ನಿಮ್ ದೇವ್ರ ಅಷ್ಟೇ ಆರೋಗ್ಯ ಆಯಸ್ಸು ಕೊಡ್ಬೇಕು ನಿಮ್ಗೆ. ಅಮ್ಮ, ನನ್ ಮನ್ಸಲ್ಲಿರೋದು ಅಷ್ಟೇ ಅಮ್ಮ. ಹುಟ್ಟಿದ ಮೇಲೆ ಸಾವು ಖಚಿತ. ಸಾವಿಗೆ ಎದ್ರಬಾರ್ದು. ಸಾವಿಗೆ ಎದ್ರದಂಗೆ ನೀವು ಮಾಡ್ತಾ ಇದೀರಲ್ಲ ನೀವು, ನಿಜವಾಗ್ಲೂ ನೀವು ಗ್ರೇಟ್ ಸರ್. ನೀವು ಗ್ರೇಟ್. ನೀವು ನಿಜವಾಗ್ಲೂ ಎಷ್ಟು ಒಳ್ಳೇದು ಅಂದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಆಯ್ತಾ ಇದೆ ಗೊತ್ತಾ? ಪಾಪ ಆ ಸೇಟು ಹುಡುಗನ್ ಹೋಗಿ ಲೋಫರ್ ಮುಟ್ಟೆ ಹಂಗ್ ಮಾಡೋಳಲ್ಲ ಬೇವರ್ಸಿಲ್ಲ ಹುಡಿ.
ಎಷ್ಟು ನೋವಾಗುತ್ತೆ ಇವ್ರಿಗೆಲ್ಲ ಏನ್ ಬಂದಿದೆ ಇವ್ರಿಗೆಲ್ಲರಿಗೂ ಅವ್ರ ಅಪ್ಪ ಅಮ್ಮಂಗಲ್ಲ ಅವ್ರ ಅಪ್ಪ ಅಮ್ಮಂಗಾದ್ರೂ ಬೇಡವಾ ಮರ್ಯಾದೆ ನಾವ್ ಹೆಣ್ಮಕ್ಳು ಎತ್ತಿದೀವಿ ನೋಡಿ ಅಮ್ಮ ಬೆಳಿಗ್ಗೆ 7 ಗಂಟೆಗೆ ಪಾಪ ಅವ್ನ್ ಪುರೋಹಿತರಿಗೆಲ್ಲ ಹೇಳ್ಬಿಟ್ಟು ಅದೇ ನನಗೆ ನಿಜವಾಗ್ಲೂ ನನಗೆ ಅದ್ ನೋಡ್ ಕೇಳಿಸ್ಕೊಂಡು ಅಯ್ಯೋ ಎಷ್ಟು ಅವ್ರು ಅಲ್ಲ ಅಪ್ಪ ಅಮ್ಮದಿರಷ್ಟು ಸದೃವಾಗಿ ಹೆಣ್ಮಕ್ಳನ್ನ ಬಿಟ್ಟಿರ್ತಾರಲ್ಲ ಸರ್ ಏನ್ ಸರ್ ಇವ್ರಿಗೆ ಬಂದಿರೋದು ದೊಡ್ಡರಾಗ ಕೆಲವೊಬ್ರು ಏನ್ ಮಾಡ್ತಿದಾರಮ್ಮ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತಾರಲ್ಲಮ್ಮ ಆ ತರ ಇದಾವಮ್ಮ ತಂದೆ ತಾಯಿಗಳು. ತಂದೆ ತಾಯಿ ಅವ್ರ ಅಕ್ಕಂಗ್ ಬೇವರ್ಸಿ ನೋಡಿ ಅವಳು ಒಂದ್ ಮನೆ ಸಂಸಾರ ಮಾಡೋಳು ಅವಳಿಗೆ ಗೊತ್ತಿಲ್ವಾ ಅವ್ರ ಅಣ್ಣ ಹೋಗಿ ಅವ್ರ ಮನೆಗೆಲ್ಲ ಹೋಗಿ ಬಂದವನೇ ಅಂದ್ರೆ ಅವನಿಗೆ ಗೊತ್ತಿಲ್ವಾ ಲೋಫರ್ಗೆ. ಇವ್ರೆಲ್ಲಾ ಮನುಷ್ಯರುಗಳು ಇವ್ರೆಲ್ಲಾ ಇರೋ ಬದ್ಲು ಸತ್ತೋಗ್ಬಿಡ್ಬೇಕು ಇಂಥವ್ರೆಲ್ಲಾರು ಬದುಕಿರ್ಲೇಬಾರ್ದು. ಹೆಣ್ಮಕ್ಳನ್ನ ತಲೆ ಹಿಡ್ಕೊಂಡ್ ತಿಂತಾರಲ್ವಾ ಅಪ್ಪ ಅಮ್ಮದಿರ ಅವ್ರಿಗೆ ಮರ್ಯಾದೆ ಇಲ್ಲ ಮೊದ್ಲು. ಅವ್ರಿಗೆ ಕಾಲಮ್ಮ ಅವರೇ ಸಾಚ ಅನ್ಕೊಂಡ್ ಬದುಕ್ತಾ ಇದಾರೆ. ನಿಜವಾಗ್ಲೂ ಹೆಣ್ಮಕ್ಳನ್ನ ತಲೆ ಹಿಡ್ಕೊಂಡ್ ತಿಂತಾರಲ್ಲ ಸರ್ ಇಂಥವ್ರೆಲ್ಲ ಬದುಕಿರೋ ಬದ್ಲು ಸಾಯ್ಬೇಕು ಇವ್ರು. ಏನ್ ಮನುಷ್ಯರುಗಳು ಸರ್ ಇವ್ರು. ಮಗಳು ಇವ್ರಿಗೆ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಇದ್ರೆ ಯಾಕೆ ಮದುವೆ ಮಾಡಿಸ್ಕೊಡ್ಬೇಕು. ಅದೇ ಅದೇ ಸರ್ ಸನ್ಯಾಸಿ ಮಾಡ್ಕೊಳ್ಳಿ ನಿಮ್ ಮಗಳನ್ನ. ಅವಳಿಗೆ ಹೆಂಗ್ ಮನ್ಸ್ ಬಂತು. ಅಯ್ಯೋ ಅಮ್ಮ ನಾನು ದಿನಕ್ಕೊಂದ್ 1000 ಜನ ಕಾಲ್ ಮಾಡ್ತಿದಾರಮ್ಮ ಎಲ್ಲಾನು ಹಾಕಲ್ಲ. ದಿನಕ್ಕೊಂದ್ 1000 ಜನ ಅವ್ರ ಕಣ್ಣೀರ್ ನೋಡ್ತಾ ಇದ್ರೆ ನನಗಂತೂ ಪ್ರಪಂಚ ಯಾವ ದಾರಿಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು ಸರ್ ಹೌದು ಸರ್ ನಿಜವಾಗ್ಲೂ ಅವೆಲ್ಲ ನೋಡ್ತಾ ಇದ್ರೆ ಒಂಥರ ಬೇಜಾರ್ ಅನ್ಸುತ್ತೆ ಸರ್ ಅದು. ಆಯ್ತು ಸರ್ ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಮಾ ನಿಮ್ಮ ಆಶೀರ್ವಾದ ಇರ್ಲಿಮ್ಮ. ಆಯ್ತು ಸರ್ ಆಯ್ತು. ಓಕೆ ಮಾ.